ಓಂ ಗುರುಭ್ಯೋ ನಮಃ. ಚತುರ್ಥ ಸ್ಕಂದ 7ನೇ ಅಧ್ಯಾಯ. ಶ್ರೀಮದ್ ಭಾಗವತ. ದಕ್ಷಯಜ್ಞದ ಪರಿಸಮಾಪ್ತಿ. ಶ್ರೀ ಮೈತ್ರೇಯರು ಹೇಳುತ್ತಾರೆ, ಇತ್ಯಜೇನಾನು ನೀತೇನ ಭವೇನ ಪರಿತುಷ್ಯತ ಅಭ್ಯದಾಯಿ ಮಹಾಬಾಹೋ ಪ್ರಹಸ್ಯ ಶ್ರೂಯತಾಮಿತಿ. ಎಲೈ ಮಹಾಬಾಹುವೆ ಕೇಳು, ಬ್ರಹ್ಮದೇವನಿಂದ ಹೀಗೆ ಸಂತೈಸಲ್ಪಟ್ಟ ಶ್ರೀ ಭಗವಂತನಾದ ಶಂಕರನು ಪ್ರಸನ್ನತೆಯಿಂದ ನಗುತ್ತಾ ಅವರಿಗೆ ಹೇಳಿದನು. ನಾಘಂ ಪ್ರಜೇಶ ಬಾಲಾನಾಂ ವರ್ಣಯೇ ನಾನು ಚಿಂತೆಯೇ ದೇವಮಾಯಾಭಿಭೂತಾನಾಂ ದಂಡಸ್ತತ್ರ ಧೃತೋಮಯ. ಪ್ರಜಾಪತಿ ದೇವರೇ, ಭಗವಂತನ ಮಾಯೆಯಿಂದ ಮೋಹಗೊಂಡ ಹಸುಳೆಗಳು ತಿಳುವಳಿಕೆಯಿಲ್ಲದೆ ಮಾಡಿರುವ ಅಪರಾಧವನ್ನು ನಾನು ವರ್ಣಿಸುವುದಿಲ್ಲ, ಅದರ ಬಗೆಗೆ ಚಿಂತಿಸುವುದೂ ಇಲ್ಲ. ಆದರೆ ತಪ್ಪು ಮಾಡಿದ್ದಕ್ಕಾಗಿ ಅವರಿಗೆ ದಂಡನೆಯನ್ನು ವಿಧಿಸಿದ್ದೇನೆ ಅಷ್ಟೇ. ಪ್ರಜಾಪತೇರ್ದಗ್ಧ ಶೀರ್ಷ್ಣೋ ಭವತ್ವಜ ಮುಖಂ ಶಿರಃ ಮಿತ್ರಸ್ಯ ಚಕ್ಷುಷೇಕ್ಷೇತ ಭಾಗಂ ಸ್ವಂ ಬರ್ಹಿಷೋ ಭಗಃ. ದಕ್ಷ ಪ್ರಜಾಪತಿಯ ತಲೆಯು ಸುಟ್ಟು ಹೋಗಿದೆ, ಅದರ ಜಾಗದಲ್ಲಿ ಈಗ ಆತನಿಗೆ ಹೋತದ ತಲೆಯು ಉಂಟಾಗಲಿ. ಕಣ್ಣುಗಳನ್ನು ಕಳೆದುಕೊಂಡಿರುವ ಭಗದೇವತೆಯು ಮಿತ್ರ ದೇವತೆಯ ಕಣ್ಣುಗಳಿಂದಲೇ ತನ್ನ ಯಜ್ಞ ಭಾಗವನ್ನು ನೋಡುವಂತಾಗಲಿ. ಪೂಷಾತು ಯಜಮಾನಸ್ಯ ದದ್ಭಿರ್ಜಕ್ಷತು ಪಿಷ್ಠಭುಕ್ ದೇವಾಹ ಪ್ರಕೃತ ಸರ್ವಾಂಗ ಏಮ ಉಚ್ಚೇಷಣಂ ದದುಹು. ಹಿಟ್ಟಿನ ರೂಪವಾದ ಆಹಾರವನ್ನು ಸ್ವೀಕರಿಸುತ್ತಿದ್ದ ಪೂಷದೇವನು ಇನ್ನು ಮುಂದೆ ಯಜ್ಞ ಮಾಡುವ ಯಜಮಾನನ ಹಲ್ಲುಗಳಿಂದ ಹವಿರ್ಭಾಗವನ್ನು ತಿನ್ನುವಂತಾಗಲಿ. ಅಂಗವೈಕಲ್ಯವನ್ನು ಹೊಂದಿರುವ ಇತರ ದೇವತೆಗಳ ಅಂಗೋಪಾಂಗಗಳು ಆರೋಗ್ಯವನ್ನು ಪಡೆಯಲಿ, ಏಕೆಂದರೆ ಅವರು ಯಜ್ಞದ ಉಳಿಕೆಯಾದ ಸ್ವಿಷ್ಟಕೃತ್ಯೆಂಬ ಹವಿರ್ಭಾಗವು ನನಗೆ ಸೇರತಕ್ಕದ್ದೆಂದು ಅಂಗೀಕರಿಸಿದ್ದಾರೆ. ಬಾಹುಭ್ಯಾಮಶ್ವಿನೋ ಪೂಷ್ಣೋ ಹಸ್ತಾಭ್ಯಾಂ ಕೃತಬಾಹವಃ ಭವಂತ್ವದ್ವರ್ಯವಶ್ಚಾನ್ಯೇ ಭಸ್ತಶ್ಮಶ್ರುರ್ಭೃಗುರ್ಭವೇತ್. ಆಧ್ವರ್ಯುಗಳು ಮತ್ತು ಋತ್ವಿಜರಲ್ಲಿ ಭುಜಗಳು ಮುರಿದು ಹೋಗಿರುವವರು, ಅಶ್ವಿನಿ ದೇವತೆಗಳ ಭುಜಗಳಿಂದಲೂ ಹಸ್ತಗಳನ್ನು ಕಳೆದುಕೊಂಡಿರುವವರು, ಪೂಷದೇವನ ಹಸ್ತಗಳಿಂದಲೂ ಇನ್ನು ಮುಂದೆ ತಮ್ಮ ಕಾರ್ಯಗಳನ್ನು ಮಾಡಲಿ. ಭೃಗು ಮಹರ್ಷಿಗಳಿಗೆ ಟಗರಿನ ಗಡ್ಡ ಮೀಸೆಗಳುಂಟಾಗಲಿ. ಶ್ರೀ ಮೈತ್ರೇಯರು ಹೇಳುತ್ತಾರೆ, ವತ್ಸ ವಿದುರನೇ, ಅನಂತರ ಸದಾಶಿವನು ಹೇಳಿದ ಅನುಗ್ರಹವಾಣಿಯನ್ನು ಕೇಳಿ ಎಲ್ಲರೂ ಪ್ರಸನ್ನರಾಗಿ ಸಾಧು ಸಾಧು ಎಂದು ಹೇಳಿಕೊಂಡು ಜಯಕಾರ ಮಾಡಿದರು. ಆಮೇಲೆ ಇಂದ್ರನೇ ಮುಂತಾದ ದೇವತೆಗಳು ಮತ್ತು ಋಷಿಗಳು ಮಹಾದೇವನನ್ನು ಯಜ್ಞಕ್ಕೆ ದಯಮಾಡಿಸಬೇಕೆಂದು ಪ್ರಾರ್ಥಿಸಿ ಆತನನ್ನು ಮತ್ತು ಬ್ರಹ್ಮದೇವರನ್ನು ಕರೆದುಕೊಂಡು ಪುನಃ ಯಜ್ಞಶಾಲೆಗೆ ಹೋದರು. ಭಗವಂತನಾದ ಶಂಕರನು ಹೇಳಿದಂತೆಯೇ ಅಲ್ಲಿ ಎಲ್ಲವನ್ನೂ ಮಾಡಿದರು. ದಕ್ಷನ ದೇಹಕ್ಕೆ ಯಜ್ಞ ಪಶುವಿನ ತಲೆಯನ್ನು ಜೋಡಿಸಿದರು. ಹಾಗೆ ತಲೆಯು ಇರಿಸಲ್ಪಟ್ಟು ರುದ್ರದೇವರ ದೃಷ್ಟಿಯು ಬಿದ್ದೊಡನೆಯೇ ದಕ್ಷನು ನಿದ್ದೆಯಿಂದ ಎಚ್ಚೆತ್ತವನಂತೆ ಬದುಕನ್ನು ಪಡೆದು ಮೇಲೆದ್ದು ತನ್ನ ಮುಂದೆ ನಿಂತಿದ್ದ ಭಗವಂತನಾದ ಶಿವನನ್ನು ನೋಡಿದನು. ಶಂಕರ ದ್ರೋಹದಿಂದ ಕಲುಷಿತವಾಗಿದ್ದ ಆತನ ಹೃದಯವು ಶಿವನ ದರ್ಶನದ ಮಹಿಮೆಯಿಂದ ಶರತ್ಕಾಲದ ಸರೋವರದಂತೆ ಸ್ವಚ್ಛವಾಗಿ ಬಿಟ್ಟಿತು. ಆಗ ಆತನು ಶಿವನನ್ನು ಸ್ತುತಿಸಬೇಕೆಂದು ಬಯಸಿದರೂ ಮೃತಿ ಹೊಂದಿದ್ದ ಪುತ್ರಿಯ ಸ್ಮರಣೆಯು ಬಂದು ಪ್ರೀತಿಯಿಂದಲೂ ಚಿಂತಾ ದುಃಖಗಳಿಂದಲೂ ಆತನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು. ಬಾಯಿಂದ ಶಬ್ದವೇ ಹೊರಡಲಿಲ್ಲ. ಪ್ರೀತಿಯಿಂದ ವ್ಯಾಕುಲಗೊಂಡ ಮನಸ್ಸುಳ್ಳ ಮೇಧಾವಿಯಾದ ಆ ಪ್ರಜಾಪತಿಯು ಶೋಕವೇಗವನ್ನು ಕಷ್ಟದಿಂದ ತಡೆದುಕೊಂಡು ವಿಶುದ್ಧ ಭಾವದಿಂದ ಶಿವನನ್ನು ಹೀಗೆ ಸ್ತೋತ್ರ ಮಾಡಿದನು. ಭೂಯಾನನುಗ್ರಹ ಅಹೋ ಭವತಾ ಕೃತೋ ಮೇ ದಂಡಸ್ತ್ವಯ ಮಯಿ ಭೃತೋ ಯದಪಿ ಪ್ರಲಬ್ಧಃ ನ ಬ್ರಹ್ಮಬಂಧುಷು ಚ ವಾಂ ಭಗವನ್ನವಜ್ಞಾ ತುಭ್ಯಂ ಹರೇಶ್ಚ ಕುತಯೇವ ಧೃತವ್ರತೇಷು. ಓ ಭಗವಂತ, ನಾನು ನಿನ್ನಲ್ಲಿ ಮಹಾಪರಾಧವನ್ನೇ ಮಾಡಿರುವೆನು, ಆದರೆ ನೀನು ಅದರ ಬದಲಿಗೆ ನನ್ನನ್ನು ಶಿಕ್ಷೆಯ ಮೂಲಕ ಶುದ್ಧಿಗೊಳಿಸಿ ಮಹಾನುಗ್ರಹವನ್ನೇ ತೋರಿಸಿದ್ದೀಯಲ್ಲ, ಎಂತಹ ಕೃಪೆ ನಿನ್ನದು. ಪೂಜ್ಯನಾದ ನೀನು ಮತ್ತು ಶ್ರೀಹರಿಯು ಆಚಾರಹೀನರಾಗಿ ಯಾರು ಹೆಸರಿಗೆ ಮಾತ್ರ ಬ್ರಾಹ್ಮಣರಾಗಿದ್ದಾರೆಯೋ ಅಂತಹವರನ್ನೂ ಉಪೇಕ್ಷೆ ಮಾಡುವುದಿಲ್ಲ.
ಇನ್ನು ಯಜ್ಞವೇ ಮುಂತಾದ ವ್ರತಗಳಲ್ಲಿ ನಿಷ್ಠರಾಗಿರುವ ನಮ್ಮನ್ನು ಮರೆಯುವಿರ. ವಿದ್ಯಾ ತಪೋ ವ್ರತಧರಾನ್ಮುಖತಃ ಸ್ಮ ವಿಪ್ರಾನ್ ಬ್ರಹ್ಮಾತ್ಮತತ್ವ ಮವಿತುಂ ಪ್ರಥಮಂ ತ್ವಮಸ್ರಾಕ್ ತದ್ಬ್ರಾಹ್ಮಣಾನ್ ಪರಮ ವಿಪತ್ಸು ಪಾಸಿ ಪಾಲಃ ಪಶೂನಿವ ವಿಭೋ ಪ್ರಗೃಹೀತದಂಡಃ. ಓ ಪ್ರಭುವೆ, ನೀನು ಬ್ರಹ್ಮರೂಪನಾಗಿ ಎಲ್ಲಕ್ಕೂ ಮೊದಲು ಆತ್ಮತತ್ವವನ್ನು ಸಂರಕ್ಷಿಸುವುದಕ್ಕಾಗಿ ನಿನ್ನ ಬಾಯಿಂದ ವಿದ್ಯೆ, ತಪಸ್ಸು, ವ್ರತಾದಿಗಳನ್ನು ಧರಿಸಿರುವ ಬ್ರಾಹ್ಮಣರನ್ನು ಸೃಷ್ಟಿ ಮಾಡಿದೆ. ಅನಂತರ ಗೋವಳನು ದೊಣ್ಣೆಯನ್ನು ಹಿಡಿದುಕೊಂಡು ಗೋವುಗಳನ್ನು ಕಷ್ಟಕ್ಕೆ ಈಡು ಮಾಡದೆ ಕಾಯುವಂತೆ ಆ ಬ್ರಾಹ್ಮಣರನ್ನು ನೀನೇ ಸಕಲ ವಿಪತ್ತುಗಳ ದೆಸೆಯಿಂದಲೂ ಸಂರಕ್ಷಿಸುತ್ತೀಯೆ. ಯೋಸೌ ಮಾಯಾವಿದಿತ ತತ್ವದೃಶ ಸಭಾಯಾಂ ಕ್ಷಿಪ್ತೋ ದುರುಕ್ತಿ ವಿಶಿಖೈರಗಣಯ್ಯ ತನ್ಮಾಂ ಅರ್ವಾಕ್ಪತಂತ ಮರ್ಹತ್ತಮ ನಿಂದಯಾಪ ದೃಷ್ಟ್ಯಾರ್ದ್ರದ್ರಯ ಸ ಭಗವಾನ್ ಸ್ವಕೃತೇನ ತುಷ್ಯೇತ್. ನಿನ್ನ ತತ್ವವನ್ನರಿಯದೆ ತುಂಬಿದ ಸಭೆಯಲ್ಲಿ ನಾನು ನಿನ್ನ ಮೇಲೆ ಮಾತಿನ ಬಾಣಗಳನ್ನೇ ಪ್ರಯೋಗಿಸಿದನು. ಆದರೆ ನೀನು ನನ್ನ ಅಪರಾಧವನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ಅನುಗ್ರಹವನ್ನು ತೋರಿದೆ. ನಿನ್ನಂತಹ ಪೂಜ್ಯತಮರಾದ ಮಹಾತ್ಮರಲ್ಲಿ ಅಪರಾಧವನ್ನು ಮಾಡಿದ್ದಕ್ಕಾಗಿ ನಾನು ನರಕವೇ ಮುಂತಾದ ನೀಚ ಗತಿಗಳಲ್ಲಿ ಬೀಳಬೇಕಾಗಿತ್ತು. ಆದರೆ ನೀನು ಕರುಣಾದೃಷ್ಟಿಯಿಂದ ನನ್ನನ್ನು ಉದ್ಧಾರ ಮಾಡಿದೆಯಲ್ಲವೇ. ಈಗಲೂ ನಿನ್ನನ್ನು ಸಂತೋಷಪಡಿಸಲು ಯೋಗ್ಯವಾದ ಸದ್ಗುಣವ್ಯಾವುದೂ ನನ್ನಲ್ಲಿ ಇಲ್ಲ. ಆದರೂ ನೀನು ನನ್ನ ಔದಾರ್ಯದ ವರ್ತನೆಯಿಂದಲೇ ನನ್ನಲ್ಲಿ ಪ್ರಸನ್ನನಾಗಬೇಕು ಪ್ರಭುವೆ. ಶ್ರೀ ಮೈತ್ರೇಯರು ಹೇಳುತ್ತಾರೆ, ಹೀಗೆ ಅಶುತೋಷನಲ್ಲಿ ತಾನು ಮಾಡಿದ ಅಪರಾಧಕ್ಕಾಗಿ ಕ್ಷಮೆಯನ್ನು ಪ್ರಾರ್ಥಿಸಿ ದಕ್ಷ ಪ್ರಜಾಪತಿಯು ಬ್ರಹ್ಮದೇವರ ಆದೇಶದಂತೆ ಉಪಾಧ್ಯಾಯರು, ಋತ್ವಿಜರು ಮುಂತಾದವರ ಸಹಾಯದಿಂದ ಮತ್ತೆ ಯಜ್ಞ ಕಾರ್ಯವನ್ನು ಪ್ರಾರಂಭಿಸಿದನು. ಆಗ ಬ್ರಾಹ್ಮಣರು ಯಜ್ಞವನ್ನು ನೆರವೇರಿಸುವ ಉದ್ದೇಶದಿಂದ ರುದ್ರ ಪರಿವಾರದ ಭೂತ ಪ್ರೇತಾದಿಗಳ ಸಂಬಂಧದಿಂದ ಉಂಟಾಗಿದ್ದ ದೋಷದ ಶಾಂತಿಗಾಗಿ 3 ಪಾತ್ರೆಗಳಲ್ಲಿ ಭಗವಂತನಾದ ಮಹಾವಿಷ್ಣುವಿಗೋಸ್ಕರ ಸಿದ್ಧಗೊಳಿಸಲ್ಪಟ್ಟ ಪುರೋಡಾಶವೆಂಬ ಚರುವನ್ನು ಅಗ್ನಿಯಲ್ಲಿ ಹೋಮ ಮಾಡಿದರು. ಆ ಹವಿಸ್ಸನ್ನು ಕೈಯಲ್ಲಿ ಹಿಡಿದು ನಿಂತುಕೊಂಡ ಆಧ್ವರ್ಯುವಿನೊಡನೆ ಯಜಮಾನನಾದ ದಕ್ಷನು ಪರಿಶುದ್ಧವಾದ ಚಿತ್ತದಿಂದ ಶ್ರೀಹರಿಯನ್ನು ಧ್ಯಾನ ಮಾಡಿದೊಡನೆಗೆ ಶ್ರೀ ಭಗವಂತನು ಅಲ್ಲಿ ಆವಿರ್ಭವಿಸಿಬಿಟ್ಟನು. ಬೃಹತ್ ಮತ್ತು ರಥಂತರ ಎಂಬ ಸಾಮಗಳನ್ನೇ ರೆಕ್ಕೆಗಳನ್ನಾಗಿ ಹೊಂದಿರುವ ವೇದಮೂರ್ತಿಯಾದ ಗರುಡದೇವರಿಂದ ಹತ್ತಿರ ಕೊಯ್ಯಲ್ಪಟ್ಟ ಆ ಶ್ರೀ ಭಗವಂತನು 10 ದಿಕ್ಕುಗಳನ್ನು ತನ್ನ ತೇಜೋರಾಶಿಯಿಂದ ಬೆಳಗುತ್ತಾ ತನ್ನ ಅಂಗಗಳ ಕಾಂತಿಯಿಂದ ಎಲ್ಲ ದೇವತೆಗಳ ತೇಜಸ್ಸನ್ನು ಕಸಿದುಕೊಂಡನು. ಆತನ ಮುಂದೆ ಉಳಿದವರೆಲ್ಲರ ಕಾಂತಿಯೂ ಕುಂದಿಹೋಯಿತು. ಶ್ಯಾಮೋ ಹಿರಣ್ಯ ರಶನೋರ್ಕ ಕಿರೀಟ ಜುಷ್ಟೋ ನೀಲಾಲಕ ಭ್ರಮರ ಮಂಡಿತ ಕುಂಡಲಾಸ್ಯ ಕಂವಬ್ಜ ಚಕ್ರ ಶರಚಾಪ ಗದಾಸಿ ಚರ್ಮ ವ್ಯಗ್ರೈರ್ಹಿರಣ್ಮಯ ಭುಜೈರಿವ ಕರ್ಣಿಕಾರಃ. ಆ ದೇವದೇವನ ಸೌಂದರ್ಯ ಲಾವಣ್ಯಗಳನ್ನು ಕೇಳಬೇಕೇ. ನೀಲಮೇಘದಂತೆ ಶ್ಯಾಮಲವಾದ ದೇಹಕಾಂತಿ, ನಡುವಿನಲ್ಲಿ ಕನಕದ ಕಟಿಸೂತ್ರವು, ಮಿಂಚಿನಂತೆ ಮಿನುಗುವ ಪೀತಾಂಬರವು ಪ್ರಕಾಶಿಸುತ್ತಿದೆ. ತಲೆಯಲ್ಲಿ ಆದಿತ್ಯನಂತೆ ತೊಳತೊಳಗಿ ಬೆಳಗುತ್ತಿರುವ ಮುಕುಟವು ಥಳಥಳಿಸುತ್ತಿದೆ. ಮುಖ ಕಮಲವು ದುಂಬಿಗಳನ್ನು ಸರಿಹೋಲುವ ನೀಲಕಾಂತಿಯ ಮುಂಗುರುಳುಗಳಿಂದ ಶೋಭಿಸುತ್ತಿದೆ. ಕಿವಿಗಳು ಕನಕ ಕುಂಡಲಗಳಿಂದ ಮಂಡಿತವಾಗಿದೆ. ಭಕ್ತರ ರಕ್ಷಣೆಗಾಗಿ ಸದಾ ಸಿದ್ಧವಾಗಿರುವ 8 ಭುಜಗಳು ಸುವರ್ಣಾಭರಣಗಳಿಂದ ಶೋಭಿಸುತ್ತಾ ಶಂಖ, ಪದ್ಮ, ಚಕ್ರ, ಬಾಣ, ಧನುಸ್ಸು, ಗದೆ, ಖಡ್ಗ ಮತ್ತು ಗುರಾಣಿಗಳೆಂಬ ದಿವ್ಯಾಯುಧಗಳನ್ನು ಧರಿಸಿ ಪುಷ್ಪಗಳಿಂದ ತುಂಬಿರುವ ಕರ್ಣಿಕಾರ ವೃಕ್ಷದಂತೆ ವಿರಾಜಿಸುತ್ತಿವೆ. ವಕ್ಷಸ್ಯಧಿಶ್ರಿತ ಮಾಲ್ಯುದಾರ ಹಾಸಾವಲೋಕ ಕಲಯ ರಮಯಂಶ್ಚ ವಿಶ್ವಂ. ಪಾರ್ಶ್ವಭ್ರಮದ್ವ್ಯಜನ ಚಾಮರ ರಾಜಹಂಸಃ ಶ್ವೇತಾತಪತ್ರ ಶಶಿನೋಪರಿರಜ್ಯಮಾನಃ. ಶ್ರೀಹರಿಯ ಹೃದಯದಲ್ಲಿ ಶ್ರೀವತ್ಸ ಚಿಹ್ನೆಯು
ಕೊರಳಿನಲ್ಲಿ ಕಮನೀಯವಾದ ವೈಜಯಂತಿ ಮಾಲೆಯು ಕಂಗೊಳಿಸುತ್ತಿದೆ. ಆ ಶ್ರೀಮೂರ್ತಿಯು ತನ್ನ ಉದಾರವಾದ ನಗುವಿನಿಂದಲೂ ಮತ್ತು ಸವಿನೋಟದ ವಿಲಾಸದಿಂದಲೂ ಇಡೀ ವಿಶ್ವವನ್ನೇ ಆನಂದದ ಧಾರೆಗಳಿಂದ ನೆನೆಸುತ್ತಿರುವ ಸೌಂದರ್ಯದ ಗಣಿಯು. ಈ ಕೆಲೆಗಳಲ್ಲಿಯೂ ರಾಜಹಂಸಗಳಂತೆ ರಾರಾಜಿಸುತ್ತಿರುವ ಬೀಸಣಿಗೆ, ಚಾಮರಗಳ ಸೇವೆ ಮತ್ತು ಮಸ್ತಕದ ಮೇಲೆ ಚಂದ್ರನಂತೆ ಶೋಭಿಸುತ್ತಿರುವ ಶುಭ್ರವಾದ ಬೆಳ್ಗೊಡೆಯ ಬೆಳಗಿನಿಂದ ಕಂಗೊಳಿಸುತ್ತಿದ್ದಾನೆ. ಇಂತಹ ವೈಭವದಿಂದ ಒಪ್ಪುತ್ತಿದ್ದ ಭಗವಂತನು ಬಂದುದನ್ನು ಕಂಡೊಡನೆಯೇ ಬ್ರಹ್ಮದೇವರು, ಮಹಾದೇವರು, ಇಂದ್ರದೇವರು ಇವರೇ ಮುಂತಾದ ಎಲ್ಲ ದೇವತೆಗಳು, ಗಂಧರ್ವರು, ಋಷಿಗಳು ಸರ್ವರೂ ಮೇಲೆದ್ದು ಆತನಿಗೆ ನಮೋ ನಮಃ ಎಂದು ಪ್ರಣಾಮ ಮಾಡಿದರು. ದೇವದೇವನ ದಿವ್ಯ ತೇಜಸ್ಸು ಅವರೆಲ್ಲರ ಕಾಂತಿಯನ್ನೂ ಕಸಿದುಕೊಂಡಿತು. ಭಯಭಕ್ತಿಗಳಿಂದ ತಲೆಗಳ ಮೇಲೆ ಕೈ ಜೋಡಿಸಿಕೊಂಡು ತೊದಲುವ ನಾಲಿಗೆಗಳಿಂದ ಎಲ್ಲರೂ ಆತನನ್ನು ಸ್ತುತಿಸತೊಡಗಿದರು. ಬ್ರಹ್ಮಾದಿ ದೇವರ ಮತಿಗಳಿಗೂ ಮುಟ್ಟಲಾರದ ಮಹಾಮಹಿಮನು ಆತ. ಆದರೂ ಭಕ್ತರ ಮೇಲೆ ಕೃಪೆ ತೋರಿ ಹೀಗೆ ಸಾಕಾರವಾಗಿ ಪ್ರಕಟಗೊಂಡಿದ್ದಾನೆ. ಇಂತಹ ಸರ್ವಬುದ್ಧಿಗಳಿಗೂ ಅತೀತನಾದ ದಯಾನಿಧಿಯನ್ನು ತಮ್ಮ ತಮ್ಮ ಬುದ್ಧಿಗಳಿಗನುಗುಣವಾಗಿ ಅವರು ಸ್ತೋತ್ರ ಮಾಡತೊಡಗಿದರು. ಎಲ್ಲರಿಗಿಂತಲೂ ಮೊದಲು ದಕ್ಷ ಪ್ರಜಾಪತಿಯು ಶ್ರೇಷ್ಠತಮವಾದ ಪಾತ್ರೆಯಲ್ಲಿ ಪೂಜಾ ಸಾಮಗ್ರಿಗಳನ್ನು ತುಂಬಿಕೊಂಡು ಬಂದು ನಂದ ಸುನಂದರೇ ಮುಂತಾದ ಪರಿವಾರದವರಿಂದ ಪರಿವೃತನಾಗಿದ್ದ ಪ್ರಜಾಪತಿಗಳಿಗೂ ಪರಮಗುರುವಾಗಿದ್ದ ಪರಮಾತ್ಮನಾದ ಯಜ್ಞಪತಿಯ ಬಳಿಗೆ ಬಂದು ವಿನೀತನಾಗಿ ಪರಮಾನಂದದಿಂದ ಕೈ ಮುಗಿದುಕೊಂಡು ಪ್ರಾರ್ಥನೆ ಮಾಡುತ್ತಾ ಆತನನ್ನು ಶರಣು ಹೊಂದಿದನು. ದಕ್ಷನು ಮಾಡಿದ ಸ್ತುತಿ: ಶುದ್ಧಂ ಸ್ವಧಾಮ್ಯುಪರತಾಕಿಲ ಬದ್ಯವಸ್ತಂ ಚಿನ್ಮಾತ್ರಮೇಕಮಭಯಂ ಪ್ರತಿಷಿಧ್ಯ ಮಾಯಾಂ ತಿಷ್ಠಂ ಸ್ತ್ವಯೈವ ಪುರುಷತ್ವಮುಪೇತ್ಯ ತಸ್ಯಾಮಾಸ್ತೆ ಭವಾನ ಪರಿಶುದ್ಧ ಇವಾತ್ಮತಂತ್ರಂ. ಪ್ರಭುವೇ, ನೀನು ಸ್ವರೂಪದಿಂದಲೇ ಪರಿಶುದ್ಧನು. ಬುದ್ಧಿಯ ಎಚ್ಚರ, ಕನಸು ಮತ್ತು ಗಾಢನಿದ್ರೆಗಳೆಂಬ ಎಲ್ಲ ಅವಸ್ಥೆಗಳನ್ನೂ ಮೀರಿದ ಸ್ವಧಾಮದಲ್ಲಿ ನೆಲೆಗೊಂಡವನು. ಚಿನ್ಮಾತ್ರನು, ಅದ್ವಿತೀಯನು, ಅಭಯನು ಮತ್ತು ಮಾಯೆಯನ್ನು ಮೆಟ್ಟಿ ನಿಂತ ಸ್ವತಂತ್ರನು. ಆದರೂ ನೀನು ಮಾಯಾ ಪ್ರಕೃತಿಯ ರೂಪವಾದ ಶರೀರದಲ್ಲಿ ಶಯನಿಸಿಕೊಂಡಿರುವಾಗ ಪರಿಶುದ್ಧನಾಗಿದ್ದರೂ ಅಪರಿಶುದ್ಧನೋ ಎಂಬಂತೆ ತೋರಿಬರುತ್ತಿದ್ದೀಯೆ. ಋತ್ವಿಜರು ಮಾಡಿದ ಸ್ತುತಿ: ತತ್ವಂ ನತೆ ವಯಮನಂಜನ ರುದ್ರಶಾಪಾತ್ ಕರ್ಮಣ್ಯ ವದ್ಗ್ರಹದಿಯೋ ಭಗವನ್ ವಿಧಾಮಃ ಧರ್ಮೋಪಲಕ್ಷಣಮಿದಂ ತ್ರಿವೃದ್ಧದ್ವಾರಾಖ್ಯಂ ಜ್ಞಾತಂ ಯಥರ್ಥಮದಿದೈವ ಮಧೋ ವ್ಯವಸ್ಥಾಃ. ಎಲೈ ನಿರಂಜನ ಸ್ವರೂಪನಾದ ನಾರಾಯಣನೇ, ನಂದಿಕೇಶ್ವರನ ಶಾಪದಿಂದ ನಮ್ಮ ಬುದ್ಧಿಯು ಕೇವಲ ಕರ್ಮಕಾಂಡದಲ್ಲಿ ಸಿಲುಕಿಕೊಂಡಿದೆ. ಆದ್ದರಿಂದ ನಾವು ನಿನ್ನ ತತ್ವವನ್ನು ತಿಳಿಯಲಾರದೆ ಹೋಗಿದ್ದೇವೆ. ಈ ಕರ್ಮಕ್ಕೆ ಇದೇ ದೇವತೆಯು ಎಂದು ಧರ್ಮ ಪ್ರವೃತ್ತಿಯನ್ನು ಹೇಳುವ 3 ವೇದಗಳೂ ಪ್ರತಿಪಾದನೆ ಮಾಡುವ ಯಜ್ಞವನ್ನೇ ನಿನ್ನ ಸ್ವರೂಪವೆಂದು ಭಾವಿಸುತ್ತೇವೆ. ಯಜ್ಞ ಸದಸ್ಯರ ಸ್ತುತಿ: ಉತ್ಪತ್ಯಧ್ವನ್ಯ ಶರಣ ಉರು ಕ್ಲೇಶ ದುರ್ಗೇಂತ ಕೋಗ್ರ ವ್ಯಾಲಾನ್ವಿಷ್ಟೇ ವಿಷಯ ಮೃಗ ತೃಷ್ಯಾತ್ಮಗೆ ಹೋರು ಬಾರಹ ದ್ವಂದ್ವಶ್ವಭ್ರೇ ಖಲಮೃಗಭಯೇ ಶೋಕದಾವೇಜ್ಞ ಸಾರ್ಥಃ ಪಾದೌ ಕಸ್ತೆ ಶರಣದ ಕದಾ ಯಾತಿ ಕಾಮೋಪಸೃಷ್ಟಃ. ಎಲೈ ಶರಣಾಗತರಿಗೆ ಆಸರೆ ನೀಡುವ ಸ್ವಾಮಿಯೇ, ಈ ಸಂಸಾರ ಮಾರ್ಗವು ಅನೇಕ ಪ್ರಕಾರವಾದ ಕ್ಲೇಶಗಳಿಂದ ಕೂಡಿ ಅತ್ಯಂತ ದುರ್ಗಮವಾದುದು. ಕಾಲವೆಂಬ ಸರ್ಪವು ಹೊಂಚು ಹಾಕಿ ಕಾಯುತ್ತಿರುವ ಅಪಾಯಕರವಾದ ದಾರಿ ಇದು. ಸುಖ, ದುಃಖ, ಶೀತೋಷ್ಣಾದಿ ರೂಪಗಳಾದ ದ್ವಂದ್ವಗಳೆಂಬ ಹಳ್ಳ ಕೊಳ್ಳಗಳಿಂದ ಕೂಡಿ ದುರ್ಜನರೆಂಬ ಕ್ರೂರಿಗಳಾದ ಕಾಡು ಪ್ರಾಣಿಗಳು ತುಂಬಿರುವ ಭಯಂಕರವಾದ ಪಥ. ಹಾಗೆಯೇ ಶೋಕವೆಂಬ ಕಾಡ್ಗಿಚ್ಚು ಉರಿಯುತ್ತಿರುವ ಜಾಗವಾಗಿದೆ. ವಿಶ್ರಾಂತಿ ಸ್ಥಳವೇ ಇಲ್ಲದ ಗೋಂಡಾರಣ್ಯದ ದಾರಿಯೂ ಆಗಿದೆ. ಇಲ್ಲಿ ಬಗೆ ಬಗೆಯ ಕಾಮನೆಗಳಿಂದ ಪೀಡಿತರಾಗಿ ವಿಷಯವೆಂಬ ಬಿಸಿಲು ಗುದುರೆಯ ನೀರಿಗಾಗಿಯೇ
ದೇಹ ಗೇಹಗಳೆಂಬ ಭಾರೀ ಹೊರೆಯನ್ನು ತಲೆಯ ಮೇಲೆ ಹೊತ್ತುಕೊಂಡು ಹೋಗುತ್ತಿರುವ ಅಜ್ಞಾನಿಗಳಾದ ಜೀವರೆಂಬ ಪಥಿಕರು ಯಾವಾಗ ನಿನ್ನ ಚರಣಕಮಲಗಳಲ್ಲಿ ಶರಣು ಬರುವರಪ್ಪ. ರುದ್ರದೇವರು ಹೇಳಿದ ಸ್ತುತಿ. ತವ ವರದ ವರಾಂಗ್ರಿ ವಾಶೀಶೇ ಹಾಕಿಲಾರ್ತೆ ಹೆಪಿ ಮುನಿಬಿರಸಕ್ತೈರಾದರೇಣ ಹಣಿಯೇ ಯದಿ ರಚಿತದಿಯಂ ಮಾವಿದ್ಯ ಲೋಕೋಪವಿದ್ಧಂ ಜಪತಿನ ಗಣಯೇ ತತ್ವತ್ಪರಾನುಗ್ರಹೇಣ. ಎಲೈ ವರಪ್ರದನಾದ ವಾಸುದೇವನೇ, ನಿನ್ನ ಉತ್ತಮೋತ್ತಮವಾದ ಪಾದಾರವಿಂದಗಳು ಈ ಜಗತ್ತಿನಲ್ಲಿ ಸಕಾಮರಾಗಿ ಪ್ರಾರ್ಥನೆ ಮಾಡುವ ಭಕ್ತರ ಎಲ್ಲ ಪುರುಷಾರ್ಥಗಳನ್ನು ಕರುಣಿಸುತ್ತವೆ. ಹಾಗೆಯೇ ನಿಷ್ಕಾಮರಾದ ಮಹಾಮುನಿಗಳು ನಿನ್ನ ಈ ಚರಣ ಕಮಲಗಳನ್ನು ಆದರದಿಂದ ಆರಾಧಿಸುತ್ತಾರೆ. ಹೀಗೆ ಎಲ್ಲ ಬಗೆಯ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ನಿನ್ನ ಚರಣಾರವಿಂದಗಳಲ್ಲಿ ಸದಾ ಆಸಕ್ತನಾಗಿರುವ ಕಾರಣ ನಾನು ಆಚಾರಗಳ ಕಡೆಗೆ ಗಮನ ಕೊಡದಿರಬಹುದು. ಅದಕ್ಕಾಗಿ ಅಜ್ಞಾನಿಗಳು ನನ್ನನ್ನು ಆಚಾರ ಭ್ರಷ್ಟ ಎಂದು ಕರೆಯುತ್ತಾರೆ. ಅವರು ಹಾಗೆ ಕರೆದರೆ ಕರೆಯಲಿ, ನಿನ್ನ ಪರಮಾನುಗ್ರಹದಿಂದ ನಾನು ಅವರ ನಿಂದೆಯನ್ನು ಮನಸ್ಸಿಗೆ ಹಚ್ಚಿಕೊಳ್ಳುವುದೇ ಇಲ್ಲ. ಭೃಗು ಮಹರ್ಷಿಗಳು ಮಾಡಿದ ಸ್ತುತಿ. ಯನ್ಮಾಯೆಯ ಗಹನಯಾಪಹೃತತ್ಮಬೋಧ ಬ್ರಹ್ಮಾದಯಸ್ತನುಭೃತಸ್ತಮಸಿ ಸ್ವಪಂತಹ ನಾತ್ಮನ್ ಶ್ರಿತಂ ತವ ವಿದುಂತ್ಯದುನಾಪಿ ತತ್ವಂ ಸೋಯಂ ಪ್ರಸೀದತು ಭವಾನ್ ಪ್ರಣತಾತ್ಮಬಂಧು. ಸ್ವಾಮಿ, ನಿನ್ನ ಗಹನವಾದ ಮಾಯೆಯಿಂದ ಆತ್ಮಜ್ಞಾನದ ಲೋಪವಾಗಿ ಅಜ್ಞಾನವೆಂಬ ನಿದ್ರೆಯಲ್ಲಿ ನಿದ್ರಿಸುತ್ತಿರುವ ಬ್ರಹ್ಮದೇವರೇ ಮುಂತಾದ ದೇಹಿಗಳು ಆತ್ಮಜ್ಞಾನಕ್ಕೆ ಉಪಯೋಗವಾಗುವ ನಿನ್ನ ತತ್ವವನ್ನು ಇಲ್ಲಿಯವರೆಗೂ ತಿಳಿಯಲು ಸಮರ್ಥರಾಗಿಲ್ಲ. ಹೀಗಿದ್ದರೂ ನೀನು ನಿನ್ನನ್ನು ಶರಣು ಹೊಂದಿರುವ ಭಕ್ತರಿಗೆ ಆತ್ಮವು ಮತ್ತು ಶ್ರೇಷ್ಠ ಸ್ನೇಹಿತನೂ ಆಗಿದ್ದೀಯೆ. ಇಂತಹ ನೀನು ನನ್ನಲ್ಲಿ ಪ್ರಸನ್ನನಾಗು ಪ್ರಭುವೆ. ಬ್ರಹ್ಮದೇವರು ಮಾಡಿದ ಸ್ತುತಿ. ನೈತತ್ಸ್ವರೂಪಂ ಭವತೋಸೌ ಪದಾರ್ಥ ಭೇದ ಗೃಹೈಃ ಪುರುಷೋ ಯಾವದೀಕ್ಷೇತ್ ಜ್ಞಾನಸ್ಯ ಚಾರ್ಥಸ್ಯ ಗುಣಸ್ಯ ಚಾಶ್ರಯೋ ಮಾಯಾಮಯಾದ್ವ್ಯತಿರಕ್ತೋ ಯತಸ್ತ್ವಂ. ಎಲೈ ಪ್ರಭುವೆ, ಬೇರೆ ಬೇರೆ ಪದಾರ್ಥಗಳನ್ನು ತಿಳಿಯುವ ಇಂದ್ರಿಯಗಳ ಮೂಲಕ ಪುರುಷನು ಏನನ್ನು ನೋಡುತ್ತಾನೆಯೋ ಅದು ನಿನ್ನ ಸ್ವರೂಪವಲ್ಲ. ಏಕೆಂದರೆ ನೀನು ಆ ಜ್ಞಾನಕ್ಕೂ ಶಬ್ದ ಸ್ಪರ್ಶಾದಿ ವಿಷಯಗಳಿಗೂ ಶ್ರೋತ್ರವೇ ಮುಂತಾದ ಅವುಗಳ ಇಂದ್ರಿಯಗಳಿಗೂ ಆಶ್ರಯವಾಗಿ ಪ್ರಕೃತಿಮಯವಾದ ಅವೆಲ್ಲಕ್ಕಿಂತಲೂ ಅತಿರಿಕ್ತನಾಗಿದ್ದೀಯೆ. ಇಂದ್ರದೇವರು ಅರ್ಪಿಸಿದ ಸ್ತುತಿ. ಇದಮಪ್ಯಚ್ಯುತ ವಿಶ್ವಭಾವನಂ ವಪುರಾನಂದಕರಂ ಮನೋದೃಶಾಂ ಸುರವಿದ್ವಿಕ್ಷಪಣೈರುಧಾಯುಧೈಃ ಭುಜದಂಡೈರುಪಪನ್ನಮಷ್ಟಭಿಃ. ಓ ಅಚ್ಯುತನೇ, ದೇವದ್ರೋಹಿಗಳನ್ನು ಸಂಹಾರ ಮಾಡುವ ನಾನಾ ದಿವ್ಯಾಯುಧಗಳನ್ನು ಧರಿಸಿರುವ, ಅಷ್ಟಭುಜಗಳಿಂದ ಕಂಗೊಳಿಸುತ್ತಿರುವ ಮತ್ತು ಜಗತ್ತನ್ನು ಪ್ರಕಾಶಪಡಿಸುತ್ತಿರುವ ನಿನ್ನ ಈ ದಿವ್ಯ ರೂಪವು ನಮ್ಮ ಕಣ್ಮನಗಳಿಗೆ ಪರಮಾನಂದವನ್ನು ತುಂಬುತ್ತಿದೆ. ಯಾಜ್ಞಿಕರ ಪತ್ನಿಯರು ಸಮರ್ಪಿಸಿದ ಸ್ತೋತ್ರ. ಯಜ್ಞೋಯಂ ತವ ಯಜನಾಯ ಕೇನ ಸೃಷ್ಟೋ ವಿಧ್ವಸ್ತಃ ಪಶುಪತಿನಾಧ್ಯ ದಕ್ಷ ಕೋಪಾತ್ ತಂ ನಸ್ತ್ವಂ ಶವ ಶಯನಾಭಶಾಂತಮೇಧಂ ಯಜ್ಞಾತ್ಮನ್ನಲಿನರುಚಾ ದೃಶಾ ಪುನೀಹಿ. ಎಲೈ ಯಜ್ಞಾತ್ಮಕನಾದ ಪ್ರಭುವೆ, ಬ್ರಹ್ಮದೇವರು ನಿನ್ನ ಆರಾಧನೆಗಾಗಿಯೇ ಯಜ್ಞವನ್ನು ರಚಿಸಿದ್ದಾರೆ. ಆದರೆ ಭಗವಂತನಾದ ಪಶುಪತಿಯು ದಕ್ಷ ಪ್ರಜಾಪತಿಯ ಮೇಲೆ ಕೋಪಗೊಂಡು ಇದನ್ನು ನಾಶಪಡಿಸಿದ್ದರಿಂದ ಇದು ಸ್ಮಶಾನ ಭೂಮಿಯಂತೆ ಉತ್ಸವಾನಂದರಹಿತವಾಗಿ ಬಿಟ್ಟಿದೆ. ಇದರ ಮೇಲೆ ನೀಲ ಕಮಲದ ಕಾಂತಿಯಿಂದ ಕಂಗೊಳಿಸುತ್ತಿರುವ ನಿನ್ನ ಅನುಗ್ರಹ ದೃಷ್ಟಿಯನ್ನು ಬೀರಿ ಇದನ್ನು ಪವಿತ್ರಗೊಳಿಸು ಯಜ್ಞಮೂರ್ತಿಯೇ. ಋಷಿಗಳು ಅರ್ಪಿಸಿದ ಸ್ತುತಿ. ಅನನ್ವಿತಂ ತೇ ಭಗವನ್ ವಿಚೇಷ್ಟಿತಂ ಯದಾತ್ಮನಾಚರಸಿ ಕರ್ಮನಾಜ್ಯಸೆ ವಿಭೂತಯೇ ಯತ ಉಪಸೇದುರೀಶ್ವರೀಂ ನ ಮನ್ಯತೆ ಸ್ವಯಮನುವರ್ತತಿಂ ಭವಾನ್. ಓ ಭಗವಂತನೇ, ನಿನ್ನ ಲೀಲೆಯು ತುಂಬ ಅದ್ಭುತವಾಗಿದೆ. ಏಕೆಂದರೆ ನೀನು ಕರ್ಮಗಳನ್ನು ಆಚರಿಸುತ್ತಿದ್ದರೂ ಅವು ನಿನಗೆ ಸ್ವಲ್ಪವೂ ಅಂಟಿಕೊಳ್ಳುವುದಿಲ್ಲ.
ಇತರ ಜನರು ವೈಭವದ ಆಸೆಯಿಂದ ಯಾವಳನ್ನು ಉಪಾಸನೆ ಮಾಡುತ್ತಿರುವರೋ ಆ ಶ್ರೀಲಕ್ಷ್ಮಿಯು ಸದಾ ನಿನ್ನ ಸೇವೆ ಮಾಡುತ್ತಿರುವಳು, ನಿನ್ನನ್ನು ಓಲೈಸುತ್ತಿರುವಳು. ಆದರೂ ನೀನು ಆಕೆಯಲ್ಲಿ ನಿಸ್ಪೃಹನಾಗಿದ್ದೀಯೆ. ಇದು ಎಂತಹ ವಿಚಿತ್ರ! ಸಿದ್ಧರು ಹೇಳಿದ ಸ್ತುತಿ. ಅಯಂ ತ್ವತ್ಕಥಾಂ ವೃಷ್ಟಿ ಪೀಯೂಷ ನದ್ಯಾಂ ಮನೋವಾರಣಃ ಕ್ಲೇಶದಾವಾಗ್ನಿದಗ್ಧಃ ತೃಷಾರ್ತೋವಘಾಡೋ ನ ಸಸ್ಮಾರದಾವಂ ನ ನಿಷ್ಕ್ರಾಮತಿ ಬ್ರಹ್ಮ ಸಂಪನ್ನವನ್ನಃ. ಪ್ರಭುವೆ, ನಮ್ಮ ಮನಸ್ಸೆಂಬ ಆನೆಯು ಬಗೆ ಬಗೆಯ ಕ್ಲೇಶಗಳೆಂಬ ಕಾಡ್ಗಿಚ್ಚಿನಲ್ಲಿ ಬಿದ್ದು ಸಂತಾಪಗೊಂಡು ಬಹಳ ಬಾಯಾರಿಕೆಯಿಂದ ಪೀಡಿತವಾಗಿ ನಿನ್ನ ಕಥೆಗಳೆಂಬ ಪರಿಶುದ್ಧಾಮೃತದ ನದಿಯಲ್ಲಿ ಮುಳುಗು ಹಾಕುತ್ತಿರುತ್ತದೆ. ಅಲ್ಲಿ ಬ್ರಹ್ಮನಂದಾನುಭವದಲ್ಲಿ ಲಯಗೊಂಡಂತೆ ಇರುವ ಅದಕ್ಕೆ ಸಂಸಾರವೆಂಬ ಕಾಡ್ಗಿಚ್ಚಿನ ನೆನಪೂ ಬರುವುದಿಲ್ಲ. ಅದು ಆ ಅಮೃತ ಮಹಾನದಿಯಿಂದ ಹೊರಗೆ ಬರುವುದಕ್ಕೂ ಇಚ್ಛಿಸುವುದಿಲ್ಲ. ಯಜಮಾನನ ಪತ್ನಿಯು ಅರ್ಪಿಸಿದ ಸ್ತುತಿ. ಸ್ವಾಗತವು ನಿನಗೆ ಸರ್ವೇಶ್ವರನೇ, ನಿನಗೆ ನಮೋ ನಮಃ. ಮನದನ್ನೆಯಾದ ಮಹಾಲಕ್ಷ್ಮಿ ಶ್ರೀದೇವಿಯೊಡನೆ ಕೂಡಿ ನಮ್ಮನ್ನು ಪೊರೆಯಯ್ಯ. ಶ್ರೀನಿವಾಸನೇ, ಓ ಯಜ್ಞೇಶ್ವರನೇ, ಉಳಿದ ಎಲ್ಲ ಅಂಗಗಳಿದ್ದರೂ ತಲೆಯಿಲ್ಲದಿದ್ದರೆ ಮನುಷ್ಯ ದೇಹವು ಶೋಭಿಸುವುದಿಲ್ಲವಷ್ಟೇ. ಅಂತೆಯೇ ನೀನಿಲ್ಲದಿದ್ದರೆ ಯಜ್ಞಕ್ಕೆ ಶೋಭೆಯಿಲ್ಲವಪ್ಪ. ಲೋಕಪಾಲಕರು ಹೇಳಿದ ಸ್ತುತಿ. ದೃಷ್ಟಃ ಕಿಂ ನೋ ದೃಗ್ಭಿರಸದ್ಗ್ರಹೈಸ್ತ್ವಂ ಪ್ರತ್ಯಗ್ದೃಷ್ಟ ದೃಶ್ಯತೆ ಯೇನ ದೃಶ್ಯಂ ಮಾಯಾಹೇಷ ಭವತಿ ಯಾಹಿ ಭೂಮ ನ್ಯಸ್ತ್ವಂ ಷಷ್ಟ ಪಜ್ಞಭಿರ್ಭಾಸಿಭೂತೈಃ. ಎಲೈ ಅನಂತನಾದ ಪರಮಾತ್ಮನೇ, ನೀನು ಎಲ್ಲ ಅಂತಃಕರಣಗಳಿಗೂ ಸಾಕ್ಷಿಯಾಗಿದ್ದೀಯೆ. ಈ ಇಡೀ ಜಗತ್ತನ್ನು ನಾವು ನೋಡುವುದು ನಿನ್ನ ಮೂಲಕವೇ. ಆದರೂ ಮಾಯಾಮಯವಾದ ಈ ಪ್ರಾಕೃತ ಪದಾರ್ಥಗಳನ್ನು ಗ್ರಹಿಸುವ ನಮ್ಮ ಕಣ್ಣುಗಳೇ ಮುಂತಾದ ಇಂದ್ರಿಯಗಳಿಗೆ ನೀನು ಪ್ರತ್ಯಕ್ಷವಾಗುವುದಿಲ್ಲ. ಏಕೆಂದರೆ ವಾಸ್ತವವಾಗಿ ನೀನು ಈ ಪಂಚಭೂತಗಳಿಂದ ಪ್ರತ್ಯೇಕವಾದವನು. ಆದರೂ ಈ ಪಾಂಚಭೌತಿಕವಾದ ಶರೀರಗಳೊಡನೆ ನಿನಗೆ ಸಂಬಂಧವಿರುವಂತೆ ಕಾಣುತ್ತಿದೆಯಲ್ಲ. ಇದಕ್ಕೆ ಕಾರಣವೇನು ಎಂದರೆ ನಿನ್ನ ಮಾಯೆಯೇ. ಯೋಗೇಶ್ವರರು ಹೇಳಿದ ಸ್ತೋತ್ರ. ಪ್ರೇಯಾನ್ನ ತೇನ್ಯೋಸ್ಥ್ಯಮುತಸ್ತ್ವಯಿ ಪ್ರಭೋ ವಿಶ್ವಾತ್ಮನೀಕ್ಷೇನ್ಯ ಪೃಥಗ್ಯ ಆತ್ಮನಃ ಅಥಾಪಿ ಭಕ್ತ್ಯೇ ಶತಯೋಪದ್ದಾವತ ಮನನ್ಯವೃತ್ಯಾನುಗೃಹೇಣ ವತ್ಸಲತ ಜಗದುದ್ಭವಸ್ಥಿತಿಲಯೇಷು ದೈವತೋ ಬಹುವಿದ್ಯಮಾನಗುಣಯಾತ್ಮಮಾಯೆಯ ರಚಿತಾತ್ಮಭೇದಮತಯೇ ಸ್ವಸಂಸ್ಥೆಯ ವಿನಿವರ್ತಿತ ಭದ್ರಮಗುಣಾತ್ಮನೇ ನಮಃ. ಎಲೈ ಪ್ರಭುವೆ, ಯಾವನು ಇಡೀ ವಿಶ್ವಕ್ಕೆ ಆತ್ಮನಾಗಿರುವ ನಿನ್ನನ್ನು ತನ್ನಿಂದ ಪ್ರತ್ಯೇಕನನ್ನಾಗಿ ತಿಳಿಯುವುದಿಲ್ಲವೋ ಅಂತಹ ಅನನ್ಯ ಭಕ್ತನಿಗಿಂತಲೂ ನಿನ್ನಗೆ ಪ್ರಿಯನಾದವನು ಮತ್ತೊಬ್ಬನಿಲ್ಲ. ಆದರೆ ಎಲೈ ಭಕ್ತವತ್ಸಲನೇ, ನಿನ್ನಲ್ಲಿ ಸ್ವಾಮಿ ಭಾವವನ್ನಿಟ್ಟು ಅನನ್ಯ ಭಕ್ತಿಯಿಂದ ನಿನ್ನನ್ನು ಸೇವೆ ಮಾಡುವ ಭಕ್ತರ ಮೇಲೂ ಕರುಣೆ ತೋರಯ್ಯ. ಜೀವಗಳ ಅದೃಷ್ಟವಶದಿಂದ ಪ್ರಕೃತಿಯ ಸತ್ವಾದಿ ಗುಣಗಳಲ್ಲಿ ವಿಭಿನ್ನತೆ ಉಂಟಾಗುವುದು. ಅಂತಹ ವಿಚಿತ್ರವಾದ ಮಾಯಾ ಪ್ರಕೃತಿಯಿಂದ ನೀನು ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೋಸ್ಕರ ಬ್ರಹ್ಮನೇ ಮುಂತಾದ ಭಿನ್ನ ಭಿನ್ನ ರೂಪಗಳನ್ನು ಧರಿಸಿ ಭೇದ ಬುದ್ಧಿಯನ್ನುಂಟು ಮಾಡುತ್ತೀಯೆ. ಆದರೆ ಸ್ವರೂಪತಃ ನೀನು ಆ ಭೇದ ಜ್ಞಾನಕ್ಕೂ ಮತ್ತು ಅದಕ್ಕೆ ಕಾರಣವಾದ ಸತ್ವಾದಿ ಗುಣಗಳಿಗೂ ಎಲ್ಲ ರೀತಿಗಳಿಂದಲೂ ದೂರವಾಗಿರುವೆ. ಇಂತಹ ನಿನಗೆ ನಮೋ ನಮಃ. ಬ್ರಹ್ಮದೇವರು ಹೇಳಿದ ಸ್ತುತಿ. ನಮಸ್ತೆ ಶ್ರಿತಸತ್ವಾಯ ಧರ್ಮಾದೀನಾಂ ಚ ಸೂತಯೇ ನಿರ್ಗುಣಾಯ ಚ ಯತ್ಕಾಷ್ಠಾಂ ನಾಹಂ ವೇದ ಪರೇಪಿ ಚ. ಧರ್ಮವೇ ಮುಂತಾದವುಗಳನ್ನು ಉತ್ಪಾದನೆ ಮಾಡುವುದಕ್ಕಾಗಿ ಶುದ್ಧ ಸತ್ವವನ್ನು ಸ್ವೀಕರಿಸಿದರೂ ನಿರ್ಗುಣನೂ ಆಗಿರುವ ಪರಮಾತ್ಮನು ನೀನು. ಆದ್ದರಿಂದಲೇ ನಿನ್ನ ತತ್ವವನ್ನು ನಾನು ಅರಿಯೆನು, ಇತರರೂ ಅರಿಯರು. ಇಂತಹ ನಿನಗೆ ನಮಸ್ಕಾರವು. ಅಗ್ನಿದೇವರು ಹೇಳಿದ ಸ್ತುತಿ. ಯತ್ತೇಜಸಾಹಂ ಸುಸಮಿದ್ಧ ತೇಜ ಹವ್ಯಂ ವಹೇ ಸ್ವದ್ವರ ಆಜ್ಯಸ್ತಿಕಂ ಆಜ್ಯಸಿಕ್ತಂ ತಂ ಯಜ್ಞಿಯಂ
ಪಂಚವಿಧಂ ಚ ಪಂಚಭಿಃ ಸ್ವಿಷ್ಟಂ ಯಜುರ್ಭಿಃ ಪ್ರಣತೋಸ್ಮಿ ಯಜ್ಞಂ. ಓ ಭಗವಂತನೇ, ನಾನು ನಿನ್ನ ತೇಜಸ್ಸಿನಿಂದಲೇ ಪ್ರಜ್ವಲಿತನಾಗಿ ಶ್ರೇಷ್ಠವಾದ ಯಜ್ಞಗಳಲ್ಲಿ ದೇವತೆಗಳ ಬಳಿಗೆ ತುಪ್ಪವು ಬೆರೆತಿರುವ ಹವಿಸ್ಸನ್ನು ತಲುಪಿಸುತ್ತೇನೆ. ನೀನು ಸಾಕ್ಷಾತ್ ಯಜ್ಞಪುರುಷನು ಮತ್ತು ಯಜ್ಞ ಸಂರಕ್ಷಕನೂ ಆಗಿರುವೆ. ಅಗ್ನಿಹೋತ್ರ, ದರ್ಶ, ಪೂರ್ಣಮಾಸ, ಚಾತುರ್ಮಾಸ್ಯ ಮತ್ತು ಪಶುಸೋಮ ಎಂಬ ಈ 5 ಬಗೆಯ ಯಜ್ಞಗಳು ನಿನ್ನ ಸ್ವರೂಪಗಳೇ ಆಗಿದೆ. ಅಶ್ರಾವಯ, ಅಸ್ತು ಶ್ರೌಷಟ್, ಯಜ, ಯೇ ಯಜಾಮಹೆ ಮತ್ತು ವೌಷಟ್ ಎಂಬ ಈ 5 ಬಗೆಯ ಯಜುರ್ಮಂತ್ರಗಳಿಂದ ಆರಾಧಿಸಲ್ಪಡುವವನೂ ನೀನೆ. ಇಂತಹ ನಿನಗೆ ನನ್ನ ಪ್ರಣಾಮಗಳು. ದೇವತೆಗಳರ್ಪಿಸಿದ ಸ್ತುತಿ. ಪುರ ಕಲ್ಪಾಪಾಯೇ ಸ್ವಕೃತಮುದರೀಕೃತ್ಯ ವಿಕೃತಂ ತವಮೇವಾಧ್ಯಸ್ತಸ್ಮಿನ್ ಸಲಿಲ ಉರಗೇಂದ್ರಾದಿಶಯನೆ ಪುಮಾನ್ ಶೇಷೆ ಸಿದ್ಧೈರ್ಹೃದಿ ವಿಮೃಶಿತಾದಾತ್ಮ್ಯಪದವಿಃ ಸ ಏವಾದ್ಯಾಕ್ಷ್ಣೋರ್ಯ ಪತಿಚರಸಿ ಭೃತ್ಯಾನವಸಿಚಃ. ಪ್ರಭುವೆ, ನೀನೇ ಹಿಂದಿನ ಕಲ್ಪವು ಮುಗಿದಾಗ ನಿನ್ನ ಕಾರ್ಯರೂಪವಾದ ಈ ಪ್ರಪಂಚವನ್ನು ಹೊಟ್ಟೆಯಲ್ಲಿ ಅಡಗಿಸಿಕೊಂಡು ಪ್ರಳಯ ಕಾಲದ ಜಲದೊಳಗೆ ಆದಿಶೇಷನೆಂಬ ಹಾಸಿಗೆಯ ಮೇಲೆ ಪವಡಿಸಿದ್ದೆ. ಆಗ ನಿನ್ನ ಆಧ್ಯಾತ್ಮಿಕ ಸ್ವರೂಪವನ್ನು ಸಿದ್ಧಗಣಗಳು ತಮ್ಮ ಹೃದಯಗಳಲ್ಲಿ ಧ್ಯಾನಿಸುತ್ತಿದ್ದರು. ಅಂತಹ ಆದಿಪುರುಷನಾದ ನೀನೇ ಈಗ ಭಕ್ತರಾದ ನಮ್ಮ ಕಣ್ಣುಗಳಿಗೆ ವಿಷಯವಾಗಿ ನಮ್ಮನ್ನು ರಕ್ಷಿಸುತ್ತಿದ್ದೀಯೆ. ಗಂಧರ್ವರು ಮಾಡಿದ ಸ್ತುತಿ. ಅಂಶಾಂಶಾಸ್ತೆ ದೇವಮರೀಚ್ಯಾದಯ ಏತೆ ಬ್ರಹ್ಮೇಂದ್ರಾದ್ಯ ದೇವಗಣ ರುದ್ರಪುರೋಗಾಃ ಕ್ರೀಡಾ ಭಾಂಡಂ ವಿಶ್ವಮಿಧಂ ಯಸ್ಯ ವಿಭೂಮಂಸ್ತಸ್ಮೈ ನಿತ್ಯಂ ನಾಥ ನಮಸ್ತೆ ಕರವಾಮ. ದೇವನೇ, ಮರೀಚಿಯೇ ಮುಂತಾದ ಋಷಿಗಳು ಮತ್ತು ಈ ಬ್ರಹ್ಮದೇವರು, ರುದ್ರದೇವರು, ಇಂದ್ರದೇವರೇ ಮುಂತಾದ ದೇವಗಣಗಳು ನಿನ್ನ ಅಂಶದಲ್ಲಿಯೂ ಅಂಶವಾಗಿದ್ದಾರೆ. ಮಹತ್ತಮನಾದ ಪ್ರಭುವೆ, ಈ ಇಡೀ ವಿಶ್ವವು ನಿನ್ನ ಆಟದ ಸಾಮಗ್ರಿಯೇ ಆಗಿದೆ. ಇಂತಹ ನಿನಗೆ ನಾವು ಸದಾ ಪ್ರಣಾಮಗಳನ್ನು ಸಮರ್ಪಿಸುತ್ತೇವೆ. ವಿದ್ಯಾಧರರು ಸಮರ್ಪಿಸಿದ ಸ್ತೋತ್ರ. ತ್ವನ್ಮಾಯ ಯಾರ್ಥಮಭಿಪದ್ಯ ಕಲೇವರೇಸ್ಮಿ ಕೃತ್ವಾ ಮಮಾಹಮಿತಿ ದುರ್ಮತಿರುತ್ಪತ್ವೈಃ ಸ್ವೈಃ ಕ್ಷಿಪ್ತೋಪ್ಯಸದ್ವಿಷಯಲಾಲಸ ಆತ್ಮಮೋಹಂ ಯುಷ್ಮತ್ಕಥಾಮೃತ ನಿಷೇವಕ ಉದ್ಯುತಸ್ಯೇತ್. ಜಿಯ, ಪರಮ ಪುರುಷಾರ್ಥದ ಪ್ರಾಪ್ತಿಗೆ ಸಾಧನವಾಗಿರುವ ಈ ಮಾನವ ದೇಹವನ್ನು ಪಡೆದೂ ಕೂಡ ಜೀವನು ನಿನ್ನ ಮಾಯೆಗೆ ಮರುಳಾಗಿ ನಾನು ನನ್ನದು ಎಂಬ ಅಭಿಮಾನಕ್ಕೆ ತುತ್ತಾಗುತ್ತಾನೆ. ಇಂತಹ ಅಭಿಮಾನವನ್ನಿಟ್ಟುಕೊಂಡಿರುವ ದುರ್ಬುದ್ಧಿಯ ಮನುಷ್ಯನು ತನ್ನ ಆತ್ಮೀಯರಿಂದ ತಿರಸ್ಕೃತನಾದರೂ ದುಷ್ಟ ವಿಷಯಗಳಿಗಾಗಿ ಹಂಬಲಿಸುತ್ತಾನೆ. ಆದರೆ ಅಂತಹ ಅವಸ್ಥೆಯಲ್ಲೂ ಯಾವನು ನಿನ್ನ ಕಥಾಮೃತವನ್ನು ಸೇವನೆ ಮಾಡುತ್ತಾನೆಯೋ ಅವನು ಈ ಅಂತಃಕರಣದ ಮೋಹವನ್ನು ತೊರೆಯುವನು. ಬ್ರಾಹ್ಮಣರು ಸಮರ್ಪಣೆ ಮಾಡಿದ ಸ್ತೋತ್ರ. ತ್ವಂ ಕ್ರತುಸ್ತ್ವಂ ಹವಿಸ್ತ್ವಂ ಹುತಾಶಃ ಸ್ವಯಂ ತ್ವಂ ಹಿ ಮಂತ್ರಃ ಸಮಿದ್ಧರ್ಪ ಪಾತ್ರಾಣಿ ಚ ತ್ವಂ ಸದಸ್ಯರ್ತ್ವಿಜೋ ದಂಪತಿ ದೇವತಾ ಅಗ್ನಿಹೋತ್ರಂ ಸ್ವಧಾ ಸೋಮ ಆಜ್ಯಂ ಪಶುಃ. ಸ್ವಾಮಿ ಭಗವಂತನೇ, ಯಜ್ಞವೂ ನೀನೆ, ಹವಿಸ್ಸೂ ನೀನೆ, ಅಗ್ನಿಯೂ ನೀನೆ, ಮಂತ್ರವೂ ನೀನೇ ಆಗಿದ್ದೀಯೆ. ಸಮಿತ್ತು, ದರ್ಬೆಗಳು ಮತ್ತು ಯಜ್ಞಪಾತ್ರೆಗಳು ನೀನೇ ಆಗಿದ್ದೀಯೆ. ಹಾಗೆ ಯಜ್ಞದ ಸದಸ್ಯರು, ಋತ್ವಿಜರು, ಯಜಮಾನನು ಮತ್ತು ಆತನ ಧರ್ಮಪತ್ನಿಯು, ದೇವತೆಯು, ಅಗ್ನಿಹೋತ್ರವು, ಸ್ವಧೆಯು, ಸೋಮರಸವು, ಘೃತವು ಮತ್ತು ಪಶುವು ನೀನೇ ಆಗಿದ್ದೀಯೆ. ತ್ವಂ ಪುರ ಗಾಂ ರಸಾಯ ಮಹಾಸೂಕರೋ ದಂಶ್ರಾಯ ಪದ್ಮಿನಿಂ ವಾರಣೇಂದ್ರೋ ಯಥಾ ಸ್ತೂಯಮಾನೋ ನದಲ್ಲೀಲಯ ಯೋಗಿಭಿರ್ಯುಜ್ಜಹರ್ತ ತ್ರಯಿಗಾತ್ರ ಯಜ್ಞಕ್ರತುಃ. ಎಲೈ ವೇದಮೂರ್ತಿಯೇ, ಯಜ್ಞ ಮತ್ತು ಯಜ್ಞ ಸಂಕಲ್ಪ ರೂಪಿಯೇ, ನೀನೇ ಅತಿ ವಿಶಾಲವಾದ ವರಾಹ ರೂಪವನ್ನು ಧರಿಸಿ ರಸಾತಳದಲ್ಲಿ ಮುಳುಗಿ ಹೋಗಿದ್ದ ಭೂಮಿಯನ್ನು ಕೋರೆದಾಡೆಯ ಮೇಲಿರಿಸಿಕೊಂಡು ಗಜರಾಜನು ತಾವರೆಯ ದಂಟನ್ನು ಹೇಗೋ ಹಾಗೆ ಲೀಲಾಜಾಲವಾಗಿಯೇ ಮೇಲಕ್ಕೆತ್ತಿಕೊಂಡು ಬಂದೆ. ಆಗ
ಗಂಭೀರವಾಗಿ ಗರ್ಜಿಸುತ್ತಿದ್ದ ನಿನ್ನನ್ನು, ನಿನ್ನ ಅಲೌಕಿಕವಾದ ಪರಾಕ್ರಮವನ್ನು ಕಂಡ ಯೋಗಿಗಳು ಸ್ತೋತ್ರ ಮಾಡುತ್ತಿದ್ದರು. ಸ ಪ್ರಸೀದ ತ್ವಮಸ್ಮಾಕಮಾಕಾಂಕ್ಷತಾಂ ದರ್ಶನಂ ತೇ ಪರಿಭೃಷ್ಟ ಸತ್ಕರ್ಮಣಾಂ ಕೀರ್ತ್ಯಮಾನೆ ನೃಭಿರ್ನಾಮ್ನಿ ಯಜ್ಞೇ ಸ ತೇ ಯಜ್ಞವಿಘ್ನಾಃ ಕ್ಷಯಂ ಯಾಂತಿ ತಸ್ಮೈ ನಮಃ. ನಮ್ಮ ಯಜ್ಞರೂಪವಾದ ಸತ್ಕರ್ಮವು ನಷ್ಟವಾಗಿ ಹೋಗಿತ್ತು. ಅದನ್ನು ಸರಿಪಡಿಸುವುದಕ್ಕಾಗಿ ನಾವು ನಿನ್ನ ದರ್ಶನಕ್ಕಾಗಿ ಹಂಬಲಿಸುತ್ತಿದ್ದೆವು. ಆ ದಿವ್ಯ ದರ್ಶನವನ್ನು ದಯಪಾಲಿಸಿದೆಯಲ್ಲ ಸ್ವಾಮಿ. ನಮ್ಮಲ್ಲಿ ಪ್ರಸನ್ನನಾಗು ಯಜ್ಞೇಶನೇ. ನಿನ್ನ ಹೆಸರನ್ನು ಕೀರ್ತನೆ ಮಾಡಿದರೆ ಯಜ್ಞದ ಎಲ್ಲ ಭಾಗಗಳು ವಿಘ್ನಗಳು ನಾಶ ಹೊಂದುತ್ತದೆಯಲ್ಲವೇ. ಇಂತಹ ನಿನಗೆ ನಮೋ ನಮಃ. ಮೈತ್ರೇಯ ಮಹರ್ಷಿಗಳು ಹೇಳುತ್ತಾರೆ, ವತ್ಸ ವಿಧುರ, ಎಲ್ಲ ಜನರು ಹೀಗೆ ಯಜ್ಞ ರಕ್ಷಕನಾದ ಭಗವಂತನಾದ ಹೃಷಿಕೇಶನನ್ನು ಸ್ತುತಿಸತೊಡಗಲು ಚತುರನಾದ ದಕ್ಷ ಪ್ರಜಾಪತಿಯು ರುದ್ರ ಪಾರ್ಷಾದನಾದ ವೀರಭದ್ರನಿಂದ ಧ್ವಂಸ ಮಾಡಲ್ಪಟ್ಟಿದ್ದ ಯಜ್ಞವನ್ನು ಮತ್ತೆ ಪ್ರಾರಂಭ ಮಾಡಿದನು. ಭಗವಂತನಾದ ಶ್ರೀಹರಿಯು ಸರ್ವಾತ್ಮಕನಾಗಿರುವುದರಿಂದ ಎಲ್ಲ ದೇವತೆಗಳಿಗೆ ಅರ್ಪಿಸಿದ ಹವಿಸ್ಸು ಅವರ ಮೂಲಕವಾಗಿ ತಾನೇ ಭುಂಜಿಸುವವನಾದರೂ ತನಗೋಸ್ಕರವೇ ವಿಶೇಷವಾಗಿ ಸಮರ್ಪಣೆ ಮಾಡಲ್ಪಟ್ಟ ತ್ರಿಕಪಾಲ ಪುರೋಡಾಶ ರೂಪವಾದ ತನ್ನ ಭಾಗದಿಂದ ಮತ್ತೂ ಹೆಚ್ಚು ಪ್ರಸನ್ನನಾಗಿ ದಕ್ಷ ಪ್ರಜಾಪತಿಯನ್ನು ಕುರಿತು ಹೀಗೆಂದನು. ವತ್ಸ ದಕ್ಷ ಪ್ರಜಾಪತಿಯೇ, ಜಗತ್ತಿಗೆ ಪರಮ ಕಾರಣನಾದ ನಾನೇ ಬ್ರಹ್ಮನು. ನಾನು ಎಲ್ಲ ಆತ್ಮಗಳಿಗೂ ಈಶ್ವರನು, ಸರ್ವಸಾಕ್ಷಿಯು, ಸ್ವಯಂ ಪ್ರಕಾಶನು ಮತ್ತು ಸರ್ವೋಪಾಧಿರಹಿತನು, ಬ್ರಾಹ್ಮಣೋತ್ತಮನೇ. ಅಂತಹ ನಾನೇ ನನ್ನ ತ್ರಿಗುಣಾತ್ಮಕವಾದ ಮಾಯೆಯನ್ನು ಸ್ವೀಕರಿಸಿ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡುವೆನು. ಅದಕ್ಕೆ ತಕ್ಕಂತೆ ವಿಷ್ಣು, ಬ್ರಹ್ಮ, ರುದ್ರ ಎಂಬ ಹೆಸರುಗಳನ್ನು ಧರಿಸುವೆನು. ಅರಿಯದ ಜನರು ಇಂತಹ ಅದ್ವಿತೀಯವೂ ಕೇವಲವೂ ಮತ್ತು ಪರಿಶುದ್ಧವಾದ ಒಂದೇ ಪರಬ್ರಹ್ಮ ಸ್ವರೂಪದಲ್ಲಿಯೇ ಬ್ರಹ್ಮ, ರುದ್ರರನ್ನು ಮತ್ತು ಇತರ ಭೂತಗಳನ್ನು ಬೇರೆ ಬೇರೆಯಾಗಿ ಕಾಣುತ್ತಾರೆ. ಯಥಾ ಪುಮಾನ್ನ ಸ್ವಾಂಗೇಶು ಶಿರಃ ಪಾಣ್ಯಾದಿಷು ಕ್ವಚಿತ್ ಪಾರಕ್ಯ ಬುದ್ಧಿಂ ಕುರುತೆ ಏವಂ ಭೂತೇಷು ಮತ್ಪರಃ. ಮನುಷ್ಯನು ತನ್ನ ತಲೆ ಮತ್ತು ಕೈ ಕಾಲು ಮುಂತಾದ ಅಂಗಗಳಲ್ಲಿ ಇವು ನನ್ನಿಂದ ಬೇರೆ, ನಾನು ಇವುಗಳಿಂದ ಭಿನ್ನನಾದವನು ಎಂಬುದಾಗಿ ಬುದ್ಧಿಯನ್ನಿಟ್ಟುಕೊಳ್ಳುವುದಿಲ್ಲವೇ. ಹಾಗೆಯೇ ನನ್ನ ಭಕ್ತನು ಪ್ರಾಣ ಮಾತ್ರವನ್ನೂ ನನ್ನಿಂದ ಭಿನ್ನವನ್ನಾಗಿ ತಿಳಿಯುವುದಿಲ್ಲ, ಅವುಗಳಲ್ಲಿ ಪ್ರತ್ಯೇಕ ಬುದ್ಧಿಯನ್ನಿಟ್ಟುಕೊಳ್ಳುವುದಿಲ್ಲ. ತ್ರಯಾಣಾಮೇಕ ಭಾವಾನಾಂ ಯೋ ನ ಪಶ್ಯತಿ ವೈಭಿಧಾಂ ಸರ್ವಭೂತಾತ್ಮನಾಂ ಬ್ರಹ್ಮನ್ಸ ಶಾಂತಿಮಧಿಗಚ್ಚತಿ. ಎಲೈ ಪ್ರಜೇಶನೇ, ಬ್ರಹ್ಮ, ವಿಷ್ಣು ಮತ್ತು ರುದ್ರ ಎಂಬ ನಾವು ಮೂವರೂ ಒಂದೇ ಭಾವವುಳ್ಳವರು, ಎಲ್ಲ ಭೂತಗಳಿಗೂ ಆತ್ಮವಾಗಿರುವವರು. ಆದ್ದರಿಂದ ಇಂತಹ ನಮ್ಮಲ್ಲಿ ಯಾವನು ಭೇದ ಬುದ್ಧಿಯನ್ನಿಟ್ಟುಕೊಳ್ಳುವುದಿಲ್ಲವೋ ಅವನೇ ಶಾಂತಿಯನ್ನು ಪಡೆಯುವನು. ಮೈತ್ರೇಯ ಮಹರ್ಷಿಗಳು ಹೇಳುತ್ತಾರೆ, ಶ್ರೀ ಭಗವಂತನು ಹೀಗೆ ಆದೇಶ ಮಾಡಲು ಪ್ರಜಾಪತಿಗಳಿಗೆ ಅಧಿಪತಿಯಾದ ದಕ್ಷನು ತ್ರಿಕಪಾಲ ಯಜ್ಞದ ಮೂಲಕ ಶ್ರೀಹರಿಯನ್ನಾರಾಧಿಸಿ ಅನಂತರ ಅಂಗಭೂತವಾದ ಮತ್ತು ಪ್ರಧಾನಭೂತವಾದ ಎರಡೂ ಬಗೆಯ ಯಜ್ಞಗಳಿಂದ ಇತರ ಸಮಸ್ತ ದೇವತೆಗಳನ್ನು ಪೂಜಿಸಿದರು. ಅನಂತರ ಏಕಾಗ್ರ ಚಿತ್ತನಾಗಿ ಭಗವಂತನಾದ ರುದ್ರನನ್ನು ಯಜ್ಞ ಶೇಷರೂಪವಾದ ಆತನ ಭಾಗದಿಂದ, ಎಂದರೆ ಸ್ವಿಷ್ಟಿಕೃತ್ ಎಂಬ ಹವಿರ್ಭಾಗದಿಂದ ಪೂಜೆ ಮಾಡಿ ಕೊನೆಯಲ್ಲಿ ಮಾಡುವ ಉದವಸಾನವೆಂಬ ಕರ್ಮದಿಂದ ಇತರ ಸೋಮಪಾಯಿಗಳನ್ನು ಮತ್ತು ಉಳಿದ ದೇವತೆಗಳನ್ನು ಆರಾಧಿಸಿ ಯಜ್ಞವನ್ನು ಮುಗಿಸಿ ಕೊನೆಯಲ್ಲಿ ಋತ್ವಿಜರೊಡನೆ ಅವಭೃತ ಸ್ನಾನವನ್ನು ಆಚರಿಸಿದನು. ಆಗ ದೇವತೆಗಳು ತನ್ನ ಪುರುಷಾರ್ಥದಿಂದಲೇ ಎಲ್ಲ ಬಗೆಯ ಸಿದ್ಧಿಯನ್ನು ಪಡೆದಿದ್ದ ದಕ್ಷ ಪ್ರಜಾಪತಿಗೆ ನಿನ್ನ ಬುದ್ಧಿಯು ಸದಾ ಧರ್ಮದಲ್ಲೇ ನೆಲೆಗೊಂಡಿರಲಿ ಎಂದು ಆಶೀರ್ವಾದ ಮಾಡಿ ಸ್ವರ್ಗಕ್ಕೆ ಹೊರಟು ಹೋದರು. ವತ್ಸ ವಿದುರ, ದಕ್ಷ ಪುತ್ರಿಯಾದ ಸತೀದೇವಿಯು ಹೀಗೆ ತನ್ನ ಹಿಂದಿನ ಶರೀರವನ್ನು ತ್ಯಜಿಸಿ ಹಿಮವಂತನ ಪತ್ನಿಯಾದ ಮೇನಾದೇವಿಯ ಗರ್ಭದಲ್ಲಿ ಮತ್ತೆ ಜನ್ಮವನ್ನು ಪಡೆದಳು ಎಂದು ಕೇಳಿದ್ದೇವೆ.
ಪ್ರಳಯ ಕಾಲದಲ್ಲಿ ಲೀನವಾಗಿದ್ದ ಶಕ್ತಿಯು ಸೃಷ್ಟಿಯ ಪ್ರಾರಂಭದಲ್ಲಿ ಮತ್ತೆ ಈಶ್ವರನನ್ನಾಶ್ರಯಿಸುವಂತೆ ಅನನ್ಯ ಪರಾಯಣೆಯಾದ ಆ ಸತೀದೇವಿಯು ಆ ಜನ್ಮದಲ್ಲಿಯೂ ತನ್ನ ಏಕಮಾತ್ರ ಆಶ್ರಯವೂ ಪ್ರಿಯತಮನೂ ಆದ ಭಗವಂತನಾದ ಶಂಕರನನ್ನೇ ಪತಿಯನ್ನಾಗಿ ವರಿಸಿದಳು. ದಕ್ಷ ಯಜ್ಞವನ್ನು ಧ್ವಂಸ ಮಾಡಿದ ಈ ಶಿವ ಭಗವಂತನ ಚರಿತ್ರವನ್ನು ನಾನು ಹಿಂದೆ ಬೃಹಸ್ಪತಿಯ ಶಿಷ್ಯನಾದ ಪರಮ ಭಾಗವತೋತ್ತಮನಾದ ಉದ್ಧವನ ಬಾಯಿಂದ ಕೇಳಿದ್ದೆನು. ಇದಂ ಪವಿತ್ರಂ ಪರಮೀಶ ಚೇಷ್ಟಿತಂ ಯಶಸ್ಯ ಮಾಯುಷ್ಯ ಮಘೌಗ ಮರ್ಷಣಂ ಯೋ ನಿತ್ಯದಾಕರ್ಣ್ಯ ನರೋನು ಕೀರ್ತಯೇ ಧುನೋತ್ಯಘಂ ಕೌರವ ಭಕ್ತಿಭಾವತಃ. ಕುರುನಂದನನೇ, ಮಹಾದೇವನ ಈ ಪವಿತ್ರವಾದ ಚರಿತ್ರವು ಯಶಸ್ಸನ್ನು ಆಯುಸ್ಸನ್ನು ವೃದ್ಧಿಪಡಿಸುವುದು ಮತ್ತು ಪಾಪರಾಶಿಯನ್ನು ಧ್ವಂಸ ಮಾಡುವುದು. ಪ್ರತಿದಿನವೂ ಭಕ್ತಿಯಿಂದ ಈ ಕಥೆಯನ್ನು ಶ್ರವಣ ಸಂಕೀರ್ತನೆಗಳನ್ನು ಮಾಡುವ ಪುಣ್ಯಾತ್ಮನು ತನ್ನ ಸಕಲ ಪಾಪರಾಶಿಯನ್ನು ತೊಳೆದುಕೊಂಡು ಪವಿತ್ರನಾಗುವನು. ಇಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಚತುರ್ಥ ಸ್ಕಂದದ 7ನೇ ಅಧ್ಯಾಯವು ಮುಗಿಯಿತು. ಓಂ ತತ್ಸತ್.